ಹಲೋ ನಮಸ್ತೆ. ಹೇಗಿದ್ದೀರಾ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾವು ವಿಚಾರಕ್ಕೆ ಬರೋದಾದರೆ, ನನ್ನ ಚಾನಲಲ್ಲಿ ಯಾವಾಗಲೂ ನಾನು ನನ್ನ ಪರ್ಸ್ನಲ್ ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅಂದರೆ ನನ್ನ ಪರ್ಸ್ನಲ್ ಮೆಂಬರ್ಸ್ನಾಗಲಿ ಲಾಗ್ನಾಗಲಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಯಾವಾಗಲೂ ನನ್ನ ಚಾನಲಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಇರ್ತಾಯಿತ್ತು. ದೇವಸ್ಥಾನಗಳ ಪರಿಚಯ, ಪುಣ್ಯಕ್ಷೇತ್ರಗಳ ಪರಿಚಯ, ಮತ್ತು ನಮ್ಮ ಕಿಡ್ಸ್ ಇದೆಯಲ್ಲ, ನನ್ನದೊಂದು ಸಂಗಮ್ ಕಿಡ್ಸು, ಅದರಲ್ಲಿ ಮಕ್ಕಳ ಆ್ಯಕ್ಟಿವಿಟೀಸು, ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಫಂಕ್ಷನ್ಸ್ದು ಈ ಥರ ಮಾತ್ರ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಫಸ್ಟ್ ಟೈಮ್ ನಾನು ನನ್ನ ಪರ್ಸ್ನಲ್ ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಲಾಗು, ಮತ್ತು ಇದರಲ್ಲಿ ಕೂಡ ಒಂದು ಇನ್ಫಾರ್ಮೇಟಿವ್ ವಿಚಾರ ಇದ್ದೇ ಇರುತ್ತೆ. ನೀವು ಕೊನೆಯ ತನಕ ನೋಡಿದ್ರೆ ಇದು ಯಾವ ಲಾಗು ಏನು ವಿಚಾರ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನೀಗ ಲಾಗ್ ಮಾಡ್ತಾ ಇರೋದು ದಾವಣಗೆರೆ ನಮ್ಮ ಅಣ್ಣನ ಮನೆಯಲ್ಲಿ. ಇದೇನು ಅಂದರೆ ತುಂಬ ಇಂಪಾರ್ಟೆಂಟ್ ಲಾಗ್ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ನಾವು ನಮ್ಮ ತಾಯಿಯ 30ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮಾಡಿದ್ವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಆರತಿ ಬೆಳಗ್ತಾ ಇರೋದು ನನ್ನ ತಮ್ಮ ಅವರು. ಪುಣ್ಯ ಸ್ಮರಣೆಗೂ ತಿಥಿಗೂ ಬೇರೆ ವ್ಯತ್ಯಾಸ ಇದೆ. ಒಂದು ವರ್ಷದೊಳಗೆ ನಾವೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ, 3 ತಿಂಗಳದ್ದು, 1 ವರ್ಷದ್ದು, ಈ ಥರದ್ದೆಲ್ಲ ಅದು ತಿಥಿ ಅಂತ ಆಗುತ್ತೆ. 1 ವರ್ಷದ ನಂತರ ನಾವು ಅವ್ರನ್ನ ನೆನಪು ಮಾಡ್ಕೊಳ್ಳೋದೆಲ್ಲ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂತ ಆಗುತ್ತೆ. ಹಾಗಾಗಿ ನಾವು ಪುಣ್ಯ ಸ್ಮರಣೆ ಮಾಡಿದ್ವಿ. ನಾವು ಪುಣ್ಯ ಸ್ಮರಣೆ ಮಾಡಿ ಮತ್ತೆ ನಮ್ಮ ತಾಯಿನ ನೆನಪು ಮಾಡ್ಕೊಂಡ್ವಿ. ಅಂದರೆ ಸದಾ ನಮ್ಮ ನೆನಪಲ್ಲಿ ಇರ್ತಾರೆ ಅವರು, ಬಟ್ ಆದರೂ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಪೂಜೆ ನಡೆಸಿ ಅವ್ರ ನೆನಪು ಮಾಡ್ಕೊಳ್ಳೋ ಪೂಜೆ ಮಾಡಿದ್ವಿ ನಾವು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಆರತಿ ಬೆಳಗ್ತಾ ಇರೋದು ನನ್ನ ತಮ್ಮನ ಹಸ್ಬೆಂಡ್. ನಾವು ಮಾಡ್ತಾಯಿದ್ವಿ. ಸ್ವಾಮಿಯರು ಬಂದಿದ್ದರು. ಸ್ವಾಮಿಯರು ಬಂದು ಹೋದ್ಮೇಲೆ ಮಂಗಳಾರತಿ ಆದಮೇಲೆ ನಾವು ಕೂಡ ಎಲ್ಲ ಪೂಜೆಕಲ್ಲಿ ಆರತಿ ಎಲ್ಲ ಬೆಳಗಿದ್ವಿ ನಾವು. ಇದು ನಮ್ಮ ಅಣ್ಣನ ಮನೆ. ಅಣ್ಣ ನಮಗೊಂಥರ, ನಮ್ಮ ಫ್ಯಾಮಿಲಿಗೊಂಥರ ಪಿಲ್ಲರ್ ಇದ್ದಂಗೆ ಅವನು. ಅಲ್ಲಿ ನೋಡ್ತಾ ಇದ್ದಿರಲ್ಲ, ಅವ್ರು ನಮ್ಮ ಅಪ್ಪಾಜಿ, ನಮ್ಮ ಅಣ್ಣನ ಪಕ್ಕ ಇರೋರು. ಅವ್ರು ಸ್ವಲ್ಪ ವೀಡಿಯೋಕ್ಕೆ ಬರ್ತಾ ಇರಲಿಲ್ಲ, ಹಾಗಾಗಿ ಅವ್ರನ್ನ ಸ್ವಲ್ಪ ತೋರಿಸಿದ್ದೀನಿ ನಾನು ನಿಮಗೆ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಪೈಜಾಮ ಹಾಕಿದಾರಲ್ಲ, ಜುಬ್ಬ, ಅವ್ರು ನಮ್ಮ ಅಪ್ಪಾಜಿ. ನಾವು ಮಾಡಿದ್ವಿ. ಇವ್ರು ನಮ್ಮ ಅಣ್ಣ ಆರತಿ ಬೆಳಗ್ತಾ ಇರೋದು. ನಮ್ಮ ಅಣ್ಣ ನಾನು ಹೇಳಿದಾಗ ನಮ್ಮ ಮನೆಗೆ ಒಂಥರ ಪಿಲ್ಲರ್ ಇದ್ದಂಗೆ ಅವರು. ನಮ್ಮ ಅಣ್ಣ ಅಂದರೆ ಎಲ್ಲ ಕೆಲಸಗಳನ್ನು ಮುಂದಿಟ್ಕೊಂಡು ಮಾಡ್ತಾರೆ. ನಮಗೇನೇ ಒಂದು ಖುಷಿಯಾಗಲಿ, ಒಂದೇನೋ ಸ್ವಲ್ಪ ಸಮಸ್ಯೆಗಳಾಗಲಿ, ಫಸ್ಟ್ ನೆನಪಾಗದೆ ತವ್ರ ಮನೇಲಿ ನಮ್ಮ ಅಣ್ಣ ಅಂತ ಹೇಳ್ಬೋದು. ಆ ಥರ ಒಳ್ಳೆ ವ್ಯಕ್ತಿತ್ವ ಇರೋದು ನಮ್ಮಣ್ಣ. ಮತ್ತು ನಾನು ಇದೇ ವಿಚಾರಕ್ಕೆ ಮುಂದೆ ಬರೋದಾದರೆ, ಪದನ ಹೇಳಿದ್ನಲ್ಲ, ಪುಣ್ಯತಿಥಿಗೂ ಮತ್ತು ಸ್ಮರಣೆಗೂ ಬೇರೆ ವ್ಯತ್ಯಾಸ ಅಂತ ಇದೆ. ಈ ಥರ ಕ್ರಮಗಳನ್ನು ಅಜ್ಜ ಅಜ್ಜಿ ಯಾರಾಗಿರ್ತಾರಲ್ಲ ಆ ಥರದ ಆದಮೇಲೆ ಈ ಥರದ ಕಾರ್ಯಕ್ರಮಗಳನ್ನು ನಾವು, ಈ ಥರದ ಪೂಜೆಗಳನ್ನು ಮಾಡಬೇಕು. ಮಕ್ಳಿಗೆ ಕೂಡ ಇದರಲ್ಲಿ ಒಂದು ಒಳ್ಳೆ ವಿಚಾರಗಳು ತಿಳಿಯುತ್ತೆ ಅವರಿಗೆ ಅಂತ ಹೇಳ್ತಾ ನೋಡಿ, ಇದು ನಾವು ಮಾಡಿದ್ದು. ಹಿಂದ್ಗಡೆ ಎಲ್ಲ ಸಿಂಪಲ್ ಡೆಕೋರೇಷನ್ ಮಾಡಿ ಪೂಜೆ ಮಾಡಿದ್ವಿ ನಾವು. ಪೂಜೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈಗ ನಾನು ನಿಮಗೆ ನಮ್ಮ ಫ್ಯಾಮಿಲಿ ಫುಲ್ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ಇವಳು ಮುಂದೆ ನಿಂತ್ಕೊಂಡಿದ್ದಾಳಲ್ಲ, ಅವಳು ನನ್ನ ತಂಗಿ. ಹುಬ್ಳಿಲಿರ್ತಾರೆ ಅವರು. ಅವ್ರ ಫ್ಯಾಮಿಲಿ ಹುಬ್ಳಿಲಿರುತ್ತೆ. ಇವ್ರು ನಮ್ಮ ತಂಗಿ, ಹುಬ್ಳಿಲಿರುತ್ತೆ ಅವ್ರ ಫ್ಯಾಮಿಲಿ. ನೆಕ್ಸ್ಟ್ ನಮ್ಮ ಅಣ್ಣವ್ರ ಫ್ಯಾಮಿಲಿ ಅದು. ನಮ್ಮ ಅಣ್ಣ ಇದರಲ್ಲಿ ನಗರಸಭೆಯಲ್ಲಿ ಜೂಡೋ ಆಗಿದ್ದರು, BJP ಸರ್ಕಾರ ಇದ್ದಾಗ. ಇವಾಗ ಅವರು ಬಿಸ್ನೆಸ್ ಮಾಡ್ತಾನೆ ಜೂಡೋ ಆಗಿದ್ರು, ಇವಾಗ ಕೂಡ ಬಿಸ್ನೆಸ್ ಮಾಡ್ತಾರೆ. ಅವ್ರದ್ದು ದಾವಣಗೆರೆಯಲ್ಲಿ ಸ್ವಂತ ಮನೆ ಇದೆ, ವೆಲ್ ಸೆಟಲ್. ಅವ್ರು ಕೂಡ ಫ್ಯಾಮಿಲಿ ಮಗ ಇದ್ದಾನೆ, ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ನಮ್ಮ ಅಣ್ಣ ಆದಮೇಲೆ ನೆಕ್ಸ್ಟ್ ನಾನಾಗಿದ್ದರಿಂದ ನಮ್ಮ ಫ್ಯಾಮಿಲಿ ಕೂಡ ನಿಂತ್ಕೊಂಡಿದೆ ಅಲ್ಲಿ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ವಿಡಿಯೋದಲ್ಲಿ ನೋಡೇ ಇರ್ತೀರ ನೀವು. ಮತ್ತು ಇದು ನಮ್ಮ ತಂಗಿ ಆದಮೇಲೆ ನನ್ನ ತಮ್ಮ ಲಾಸ್ಟು. ಇವನು ಬೆಂಗಳೂರಲ್ಲಿ ಇರ್ತಾನೆ. ಅವನ ಹೆಸರು ವೀರೇಶ್ ಅಂತ ಹೇಳಿ. ಅವನು MNC ಕಂಪ್ನಿಲಿ ಕೆಲಸ ಮಾಡ್ತಾನೆ. ಅವರು ಮನೆ ಕಟ್ಟಿದ್ದಾರೆ, ವೆಲ್ ಸೆಟಲ್. ಇವ್ರು ನನ್ನ ಚಿಕ್ಕಮ್ಮ ಅಂತ ಅಂದರೆ, ನಮ್ಮ ತಾಯಿ ಎಕ್ಸ್ಪೈರ್ಡ್ ಆದಮೇಲೆ ನಮ್ಮ ಅಪ್ಪಾಜಿ ಮದುವೆ ಆದ್ರಲ್ಲ, ಅವರು ನಮ್ಮ ಚಿಕ್ಕಮ್ಮ. ಅವರು ಕೂಡ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ. ಅವ್ರಿಗೊಬ್ಬ ಮಗ ಇದ್ದಾನೆ. ಈ ವಿಡಿಯೋದಲ್ಲಿ ಅವ್ನು ಬಂದಿರಲಿಲ್ಲ, ಹಾಗಾಗಿ ಅವನು ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಮಾತ್ರ ಮಿಸ್ಸಿಂಗು ವಿಡಿಯೋದಲ್ಲಿ. ಇನ್ನು ಉಳಿದಿರೋರೆಲ್ಲರೂ ನಾನು ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ.
ಈ ಥರ ಮಕ್ಕಳನ್ನ ಸಾಧ್ಯ ಆದಷ್ಟು ಎನಿ ಟೈಮ್ ಬಿಡೋಕ್ಕಾಗಲ್ಲ. ಅಟ್ಲೀಸ್ಟ್ ವೆಕೆನ್ಸಿಗಳಲ್ಲಿ ಈ ಥರ 1-2 ಪೂಜೆಗಳಲ್ಲಿ ಈ ಥರ ಏನಾದ್ರು ಸ್ವಲ್ಪ ಫಂಕ್ಷನ್ಗಳಲ್ಲಿ ಮಕ್ಕಳನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅಜ್ಜ, ಅಜ್ಜಿ ಈ ಥರ ಅವ್ರಗಳ ಮಧ್ಯೆ ಬೆಳೆಸಬೇಕು. ಮಕ್ಕಳನ್ನ ಬೆಳೆಸಿದಾಗ ಅವ್ರಿಗೂ ಒಂಥರ ಹೊಂದಾಣಿಕೆ ಬಂದಂಗೆ ಆಗುತ್ತೆ. ಮತ್ತು ಈಗೆಲ್ಲ ಸ್ವಲ್ಪ ಎಲ್ಲ ಮನೆಗಳಲ್ಲಿ ಸಿಂಗಲ್ ಇರ್ತಾರಲ್ಲ, ಹಾಗಾಗಿ ಎಲ್ಲ ಪೂಜೆ ತುಂಬ ಸಾಂಗವಾಗಿ ನೆರವೇರಿತು. ಪೂಜೆ ಆದಮೇಲೆ ಫಸ್ಟ್ನೇ ಪಂಕ್ತಿ ಫ್ಯಾಮಿಲಿನೇ ಊಟ ಮಾಡಿದ್ವಿ. ನಾವು ಕರೆದಿದ್ವಿ ಹೊರಗಡೆಯವ್ರನ್ನ, ಆದರೆ ಬೇಗ ಪೂಜೆ ಆಗಿದ್ದರಿಂದ ಫಸ್ಟ್ ಪಂಕ್ತಿ ಫ್ಯಾಮಿಲಿ ಊಟ ಮಾಡಿಬಿಡೋಣ ಅಂತೇಳಿ ಊಟ ಮಾಡಿದ್ವಿ. ನೋಡ್ತಾ ಇದ್ದೀರಾ ನೀವು, ಫಸ್ಟ್ನೇ ಪಂಕ್ತಿ ಆಗಿದ್ದರಿಂದ ಊಟಕ್ಕೆಲ್ಲ ಅದಕ್ಕೆಲ್ಲ ನಾವು ಪೂಜೆ ಮಾಡಿ ಈ ಥರದ್ದೇ ನಾವು ಫಸ್ಟ್ ಪಂಕ್ತಿಗೆಲ್ಲ ಯಾವಾಗಲೂ ನಾವು ಮಾಡೋದು. ಪೂಜೆ ಮಾಡಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಡುಗೆಗೆಲ್ಲ ಸಾಮಾನ್ಯವಾಗಿ ನಾವು ಕೂಡ ಹೋಳಿಗೆ, ಗೋಧಿ ರೊಟ್ಟಿ, ಪಾಯಸ, ಚಿತ್ರಾನ್ನ, ಕೋಸಂಬರಿ ಈ ಥರದ್ದೆಲ್ಲ ಅಡುಗೆಗಳು ಮಾಡಿಸಿದ್ವಿ. ಇದು ನೋಡಿ, ಇದೊಂದು ವಿಶೇಷ ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಒಂದು ಏಲಕ್ಕಿ ಹಾರ ಮಾಡಿಸಿದ್ರು. ಇದು ತುಂಬ ವಿಶೇಷ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಹಾವೇರಿಲಿ ತುಂಬ ಫ್ರೆಶ್ ಸಿಗುತ್ತಲ್ಲ ಅಲ್ಲಿ ಏಲಕ್ಕಿ, ಹಾವೇರಿಲಿ ಹೇಳ್ಬಿಟ್ಟು ಏಲಕ್ಕಿ ಹಾರ ಮಾಡಿಸಿದ್ರು ಅಮ್ಮನ ಫೋಟೋಕ್ಕೆ. ಯಾವಾಗಲೂ ಅಮ್ಮನ ಫೋಟೋಕ್ಕೆ ಒಂದು ಗಂಧದಾರ ಇದ್ದೇ ಇರುತ್ತೆ. ಬಟ್ ಇಬ್ಬರು ಅಣ್ಣ ತಮ್ಮ ಸೇರಿ ಏಲಕ್ಕಿ ಹಾರ ಹಾಕ್ತಾಯಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಈ ಏಲಕ್ಕಿ ಹಾರ ಮನೇಲಿದ್ದರೆ ಯಾವುದೇ ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಎನರ್ಜಿ ಒಳಗಡೆ ಬರಲ್ಲ, ಮನೆ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏಲಕ್ಕಿ ಹಾರಕ್ಕೆ ಎಲ್ಲ ಸುಮಾರು ಮನೆಗಳಲ್ಲಿ ನಾನು ನೋಡಿದ್ದೀನಿ. ಈ ಥರದೊಂದು ಏಲಕ್ಕಿ ಹಾರ ಇದ್ದರೆ ತುಂಬ ಪರಿಮಳ, ತುಂಬ ಘಮ ಘಮ ಅಂತ ಇತ್ತದು, ತುಂಬ ಚೆನ್ನಾಗಿತ್ತು. ಪೂಜೆ ಎಲ್ಲ ಆಗಿ ಆದಮೇಲೆ ಮತ್ತೆ ಅಕ್ಕಪಕ್ಕದ ಮನೆಯವರು, ನೆಂಟರು, ಇಷ್ಟರು ಬಂದು ಸಣ್ಣ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಫುಲ್ ಎಲ್ಲರೂ ಬಂದಿರೋದು ತೊಗೊಂಡಿಲ್ಲ ನಾನು. ಎಲ್ಲರೂ ಬಂದರು, ಮತ್ತು ಎಲ್ಲರ ಜೊತೆಗೂ ಸ್ವಲ್ಪ ಮಾತುಕತೆ. ಇವ್ರು ನಮ್ಮ ಅಮ್ಮನ ತಂಗಿ, ಇವರು ಇನ್ನು ರೆಡ್ ವೈಟು ಸ್ಯಾರಿ ಹುಟ್ಟಿದಾರಲ್ಲ ಅವರು ನಮ್ಮ ಅಮ್ಮನ ತಂಗಿ. ಎಲ್ಲ ಮಾತಾಡಿ ಊಟ ಮಾಡಿದ್ವಿ. ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ, ತಮ್ಮ, ನಾವು, ತಂಗಿ, ಅವ್ರ ಹಸ್ಬೆಂಡ್ ಅವರೆಲ್ಲ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಇದು ಅಣ್ಣನ ಫ್ಯಾಮಿಲಿ ಫೋಟೋ. ನಾನು ಆವಾಗಲೇ ಹೇಳ್ದಂಗೆ ಇದು ಅಣ್ಣ ತಮ್ಮ. ಈ ಥರ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಪೂಜೆ ತುಂಬ ಚೆನ್ನಾಗಿ ಮೂಡಿಬಂತು. ಈ ಥರದೊಂದು ಸಣ್ಣ ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಮತ್ತು ಇಂಥದ್ದೇ ಒಂದು ಇನ್ಫಾರ್ಮೇಟಿವ್ ಲಾಗಲ್ಲಿ ನಾನು ಸಿಗ್ತೀನಿ. ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿ ಮತ್ತು ಖುಷಿಯಾಗಿ ಪೂಜೆಯಲ್ಲಿ ಭಾಗವಹಿಸಿದ್ವಿ ನಾವು. ಈ ಥರ ಏನೋ ಒಂದು ತುಂಬ ದಿನ ಆದಮೇಲೆ ಒಂದು ವೇಕೆನ್ಸಿ, ಈ ತುಂಬ ದಿನ ಆದಮೇಲೆ ಅಮ್ಮನ ಪೂಜೆ ಮಾಡೋದು ಒಂಥರ ಖುಷಿ ಅಂತ ಅನ್ನಿಸ್ತು. ಈ ಥರ ಇನ್ನು ಕೆಲವೊಂದು ಟೈಮ್ ನಂದು ಪರ್ಸ್ನಲ್ ಲಾಗ್ಗಳನ್ನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಲಿ. ಎಲ್ಲ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಅಂತ ಕೇಳ್ತಾ, ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ